ನಮಸ್ಕಾರ ರೀ ಎಲ್ಲರಿಗೂ. ಹಾಲಿನ ಕೆನೆಯಿಂದ ಅತಿ ಸುಲಭವಾಗಿ ತುಪ್ಪವನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬರ್ರಿ. ಅದರ ಜೊತೆಗೆ ಹಾಲಿನಲ್ಲಿ, ಆಮೇಲೆ ಮೊಸರಿನಲ್ಲಿ, ಬೆಣ್ಣೆಯಲ್ಲಿ, ತುಪ್ಪದಲ್ಲಿ ಯಾವ್ಯಾವ ಆರೋಗ್ಯಕರ ಅಂಶಗಳದಾವ ಅನ್ನೋದನ್ನು ತಿಳ್ಕೊಂಡು ಬರ್ರಿ. ನೋಡಿರಿ, ತುಪ್ಪ ತಿನ್ನೋದ್ರಿಂದ ಉರಿಯೂತ ನಿವಾರಣೆ ಆಗ್ತದೆ ರೀ. ಆಮೇಲೆ ಜೀರ್ಣಕ್ರಿಯೆ ಅತಿ ಸುಲಭವಾಗಿ ಆಗ್ತದೆ ರೀ. ಬೆಳಗ್ಗೆ ಹೊತ್ತು ಬಿಸಿ ನೀರಲ್ಲಿ ತುಪ್ಪ ತಿಂದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೇದು ರೀ. ಹಾಲನ್ನು ಪ್ರತಿದಿನ ಕಾಯಿಸಿರ್ತೀವಲ್ರಿ, ಅದ್ರ ಮೇಲ್ಗಡೆ ಕೆನೆ ಬರುತ್ತೆ ರೀ. ಆ ಕೆನೆನ ಪ್ರತಿದಿನ ಶೇಖರಣೆ ಮಾಡಿಡ್ರಿ. ನೋಡಿರಿ, ಗಟ್ಟಿಯಾದ ಕೆನೆ ಬರಬೇಕಂದ್ರೆ ಹಾಲು ಕಾಸಿದ ನಂತರ ಆರಿದ ಹಾಲನ್ನು ಫ್ರಿಜ್ನಲ್ಲಿ ಇಡ್ರಿ. ಇಷ್ಟು ಗಟ್ಟಿಯಾದ ಕೆನೆ ಬರುತ್ತೆ ರೀ. ಆ ಕೆನೆ ಬಂದಂಥ ಕೆನೆನ ಪ್ರತಿದಿನ ತೆಗೆದಿಟ್ಟಿನ್ರಿ. ಇದು 1 ವಾರದ್ದು ಇದೆ ರೀ. ಜಾಸ್ತಿ ಕೆನೆ ಆದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕೋಬೇಕು ರೀ. ಹಾಲಿನ ಕೆನೆಯನ್ನು ಫ್ರಿಜ್ನ ಮೇಲ್ಭಾಗದಲ್ಲಿ ಇಡ್ರಿ. ಕೆಳಭಾಗದಲ್ಲಿ ಇಟ್ಟರೆ ಅದು ಕೆಡುವಂಥ ಸಾಧ್ಯತೆಗಳು ಇರ್ತಾವೆ ರೀ. ಪ್ರತಿದಿನ ಹಾಲು ಕುಡಿಯೋದ್ರಿಂದ ಮೂಳೆಗಳು ಸ್ಟ್ರಾಂಗ್ ಆಗ್ತಾವೆ ರೀ. ಇದರೊಳಗಿರುವಂಥ ವಿಟಮಿನ್ ಡಿ ಹಾಗೆ ಕ್ಯಾಲ್ಸಿಯಂ ರೀ ನಮ್ಮ ಮೂಳೆಗಳ ಶಕ್ತಿಯನ್ನು ಪ್ರಬಲಗೊಳಿಸ್ತಾವೆ ರೀ. ತೂಕ ಕಡಿಮೆ ಮಾಡೋರಿಗಂತೂ ಹಾಲು ತುಂಬ ಒಳ್ಳೇದು ರೀ. ಆಮೇಲೆ ಮಧುಮೇಹ ಇರ್ತೈತಲ್ರಿ, ಅವ್ರಿಗೆ ಅಪಾಯದ ಮಟ್ಟವನ್ನು ಕಡಿಮೆ ಮಾಡೋದಕ್ಕೆ ಹಾಲು ತುಂಬ ಸಹಾಯವಾಗಿದೆ ರೀ. ನೋಡಿರಿ, ಹಾಲಿನ ಕೆನೆ ಇಷ್ಟ ಆಗಿದೆ ರೀ. ಬೆಣ್ಣೆಯಲ್ಲಿರುವಂತಹ ಆರೋಗ್ಯದ ಅಂಶಗಳು, ಕೀಲು ನೋವಿಗೆ ಬೆಣ್ಣೆ ತುಂಬ ಒಳ್ಳೇದು ರೀ. ಕೀಲು ನೋವು ಇದ್ದವರು ಆದಷ್ಟು ಬೆಣ್ಣೆಯನ್ನು ಸೇವಿಸ್ತಾ ಬಂದರೆ ಕೀಲು ನೋವು ಕಡಿಮೆ ಆಗ್ತದೆ ರೀ. ಸಂಧಿವಾತದ ನೋವು ಕಡಿಮೆ ಆಕೈತೆ ರೀ. ವಿಟಮಿನ್ ಎ ಇದರಾಗೆ ಜಾಸ್ತಿ ಇರೋದ್ರಿಂದ ರೀ ಚರ್ಮಕ್ಕೆ ತುಂಬ ಒಳ್ಳೇದು ರೀ. ಚರ್ಮಕ್ಕೆ ಹೊಳಪನ್ನು ಜಾಸ್ತಿ ಮಾಡ್ತದೆ ರೀ ಬೆಣ್ಣೆ. ಶೇಖರಿಸಿದಂಥ ಹಾಲಿನ ಕೆನೆ, ಆಮೇಲೆ ನನ್ನ ಐಸ್ ಕ್ಯೂಬ್ ತೊಗೊಂಡಿನಿ ರೀ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ರಿ. ಇದು 2 ಸಾರಿ ಹಾಕ್ತೀನಿ ರೀ. ಬಹಳಷ್ಟಿದೆ. ಸ್ವಲ್ಪ ತೊಗೊಂಡು ಹಾಕಿ ಒಂದು 4 ಐಸ್ ಕ್ಯೂಬನ್ನು ಹಾಕಿ ಇದನ್ನು ಮಿಕ್ಸಿ ಜಾರಿಗೆ ಹಾಕಿದ್ರೆ ಬೆಣ್ಣೆ ರೆಡಿ ಆಗ್ತೈತೆ ರೀ. ಜಾಸ್ತಿ ಹೊತ್ತು ಮಿಕ್ಸಿಯಲ್ಲಿ ಇದನ್ನು ಮಾಡಬೇಡ್ರಿ. 1 ಸಾರಿ ಇದನ್ನು 1-2 ಸಾರಿ ರೌಂಡ್ ಆದರೆ ಸಾಕ್ರಿ, ಬೆಣ್ಣೆ ರೆಡಿ ಆಗ್ತದೆ ರೀ. ಇವಾಗ ಹಾಲಿನ ಕೆನೆಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ರಿ. ಇದು ಹೆಂಗೆ ಮಾಡೋದು ಅನ್ನೋದನ್ನು ತೋರಿಸ್ತಾನೆ ಬರ್ರಿ. ಮೊಸರಿನಿಂದನೂ ಬೆಣ್ಣೆಯನ್ನು ಮಾಡ್ಬೋದು ರೀ. ಮೊಸರಿನಲ್ಲಿ ಏನೇನು ಆರೋಗ್ಯದ ಅಂಶಗಳದಾವ ಅನ್ನೋದನ್ನು ಹೇಳ್ತೇನೆ ರೀ. ಹೃದಯದ ರಕ್ತನಾಳಗಳ ಕಾಯಿಲೆಯ ಅಪಾಯದ ಮಟ್ಟವನ್ನು ಮೊಸರು ಕಡಿಮೆ ಮಾಡ್ತದೆ ರೀ. ಆಸ್ಟಿಯೋಪೊರೋಸಿಸ್ ಅಂದರೆ ಇದು ದುರ್ಬಲಗೊಂಡ ಮೂಳೆಗಳ ಮತ್ತು ಮುರಿತದಂತಹ ಒಂದು ಸ್ಥಿತಿಯಾಗಿದೆ ರೀ. ಇದು ಆಸ್ಟಿಯೋಪೊರೋಸಿಸ್ನ ತಡೆಗಟ್ಟಲು ಮೊಸರು ತುಂಬ ಸಹಾಯ ಮಾಡ್ತದೆ ರೀ. ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ರಿ. ಹಾಲಿನ ಕೆನೆಯನ್ನು ತೊಗೊಂಡಿನ್ರಿ. ಹಾಲಿನ ಕೆನೆ ಒಂದು 4 ಐಸ್ ಕ್ಯೂಬ್ ಹಾಕ್ತೀನಿ ರೀ. ಸ್ವಲ್ಪ ಫ್ರಿಜ್ನೊಳಗೆ ಇಟ್ಟಿರೋಂಥ ನೀರನ್ನು ಹಾಕಿ ಇದನ್ನು 2 ಸಾರಿ ಗ್ರೈಂಡ್ರಿಗೆ ಹಾಕ್ಕೊಂಡ್ರಿ. ಇವಾಗ ತುಪ್ಪದಲ್ಲಿ ಯಾವ್ಯಾವ ಆರೋಗ್ಯದ ಅಂಶಗಳದಾವ ಅನ್ನೋದನ್ನು ತಿಳ್ಕೊಂಡು ಬರ್ರಿ. ತುಪ್ಪವನ್ನು ಪ್ರತಿನಿತ್ಯ ಬಿಸಿ ನೀರಿನಲ್ಲಿ ತಗೊಳ್ತಾ ಬಂದ್ರೆ ರೀ ಉರಿಯೂತ ನಿವಾರಣೆ ಆಕೈತೆ ರೀ. ಜೀರ್ಣಕ್ರಿಯೆ ಸರಾಗವಾಗ್ತದೆ ರೀ. ಆಮೇಲೆ ತುಪ್ಪವನ್ನು ನಾವು ಪ್ರತಿದಿನ ಸೇವಿಸ್ತಾ ಬಂದಿದ್ದಾದರೆ ಪ್ರೋಬಯೋಟಿಕ್ ಎಂಬ ಹೊಟ್ಟೆಯಲ್ಲಿನ ಆರೋಗ್ಯಕರ ಬ್ಯಾಕ್ಟೀರಿಯಾವನ್ನು ಉತ್ತೇಜಿಸ್ತದೆ ರೀ. ಇದರೊಳಗಿರುವಂತಹ ವಿಟಮಿನ್ ಇ ರೀ ಕೂದಲಿಗೆ ತುಂಬ ಉತ್ತಮವಾಗಿದೆ ರೀ. ಆಮೇಲೆ ಇದು ಉತ್ತಮ ಕೊಲೆಸ್ಟ್ರಾಲ್ನ ಹೆಚ್ಚಿಸ್ತದೆ ರೀ. ತುಪ್ಪ ಮನುಷ್ಯನೊಳಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಇರ್ತೈತೆ ರೀ, ಉತ್ತಮ ಕೊಲೆಸ್ಟ್ರಾಲ್ ಇರ್ತೈತಿ. ಅದರೊಳಗೆ ಒಳ್ಳೆಯ ಕೊಲೆಸ್ಟ್ರಾಲ್ ಜಾಸ್ತಿ ಆದ್ರೆ ಬ್ಯಾಡ್ ಕೊಲೆಸ್ಟ್ರಾಲು ಕಡಿಮೆ ಆಗ್ತೈತೆ ರೀ. ಆಮೇಲೆ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತೆ ರೀ. ತುಪ್ಪವನ್ನು ತಿನ್ನೋದಂತ್ರ ದೇಹದ ಊತವನ್ನು ಕಡಿಮೆ ಮಾಡ್ತದೆ ರೀ. ಇದರೊಳಗಿರುವಂಥ ವಿಟಮಿನ್ ಎ, ಡಿ, ಇ, ಕೆ ಜೀವಸತ್ವಗಳು ರೀ, ಆಮೇಲೆ ಖನಿಜಗಳು, ಕ್ಯಾಲ್ಸಿಯಮ್ಮು ಸಮೃದ್ಧವಾಗಿದಾವೆ ರೀ. ಹೀಗಾಗಿ ಆರೋಗ್ಯದ ತುಂಬ ಅಂಶಗಳನ್ನು ತುಪ್ಪವು ಒಳಗೊಂಡೈತೆ ರೀ. ನಾವು ಮೊಸರಿನಿಂದನೂ ತುಪ್ಪ ಮಾಡ್ಬೋದು ರೀ, ಹಾಲಿನ ಕೆನೆಯಿಂದನೂ ತುಪ್ಪ ಮಾಡ್ಬೋದು ರೀ. ನೋಡಿರಿ, ಹಾಲಿನ ಕೆನೆಯಿಂದ ಮಾಡಿದಂತಹ ಬೆಣ್ಣೆ ಯಾವ ರೀತಿ ಬಂದಿದೆ ರೀ. ಮೊಸರಿನಿಂದ ಯಾವ ರೀತಿ ಗಟ್ಟಿಯಾಗಿ ಬರ್ತದಲ್ಲ ಅದೇ ರೀತಿ ಗಟ್ಟಿಯಾಗಿ ಬಂದದ ರೀ. ನೀವು ಒಂದು ಸಾರಿ ಇದನ್ನು ಟ್ರೈ ಮಾಡಿರಿ. ಹೆಂಗೆ ಬಂತು ಅನ್ನೋದನ್ನು ಕಮೆಂಟಾಗಿ ತಿಳಿಸ್ರಿ. ನೋಡಿರಿ, ಹಾಲಿನ ಕೆನೆಯಿಂದ ಬೆಣ್ಣೆ ರೆಡಿ ಆಯ್ತು ರೀ. ಈ ಬೆಣ್ಣೆಯನ್ನು ಯಾವ ರೀತಿ ತುಪ್ಪ ಮಾಡೋದು ಅನ್ನೋದನ್ನು ನೋಡೋಣ ಬರ್ರಿ. ಬೆಣ್ಣೆನ ಗ್ಯಾಸ್ ಸ್ಟೋವ್ ಮ್ಯಾಗ ಇಟ್ಟೇನೆ ನೋಡಿರಿ. ಕರಗತಾ ಇದೆ ರೀ ಸ್ವಲ್ಪ. ಇದು ಪೂರ್ತಿ ಕರಗಿದ ನಂತರ ಯಾವ ರೀತಿ ಬರುತ್ತೆ ಅನ್ನೋದನ್ನು ತೋರಿಸ್ತೇನೆ ರೀ. ನೋಡಿರಿ, ಬೆಣ್ಣೆ ಎಲ್ಲ ನೀಟಾಗಿ ಕರಗ್ಯದ್ರಿ. ಇದು ಈಗಲೇ ತುಪ್ಪ ರೆಡಿ ಆಗಿಲ್ಲ ರೀ. ಇದನ್ನಿನ್ನೂ ಕಾಸ್ಬೇಕು ರೀ. ನಮ್ಗೆ ತುಪ್ಪ ಆಗಿದೆಯೋ ಇಲ್ಲೋ ಅಂತ ಕಣ್ಣು ಹಿಡಿಬೇಕಾದ್ರೆ ಇದು ಪೂರ್ತಿ ಕಾದ ನಂತರ ಮೇಲ್ಗಡೆ ಎಣ್ಣೆ ಭಾಗ ಮಾತ್ರ ಮೇಲ್ಗಡೆ ಬರುತ್ತೆ ರೀ, ತುಪ್ಪದ ಭಾಗ. ಇದು ಸ್ವಲ್ಪ ವಾಸನೆಗೆ ಇರಲಿ ಅಂಥೇಳಿ ಏಲಕ್ಕಿ
ಆಮೇಲೆ 2 ಲವಂಗ ಹಾಕಿದ್ದೀನಿ ರೀ. ನಿಮ್ಗೆ ಆಪ್ಷನಲ್ ರೀ, ಅದು ಬೇಕಂದ್ರೆ ಹಾಕೋಬೋದು, ಬ್ಯಾಡಂದ್ರೆ ಬಿಡ್ಬೋದು ರೀ. ನೋಡಿರಿ ಇವಾಗ ಬೆಣ್ಣೆ ಎಲ್ಲ ಕರಗಿ ಈ ಥರ ಮೇಲ್ಭಾಗ ಎಲ್ಲ ಏನು ಬರ್ತದೆ ರೀ, ತುಪ್ಪ ಬರ್ತದೆ ರೀ. ತುಪ್ಪ ಆಗ್ಯದೋ ಇಲ್ಲ ಅಂತ ನೋಡ್ಲಿಕ್ಕೆ ಒಂದು 2 ಹನಿ ನೀರನ್ನು ಚಿಮ್ಕಿಸ್ರಿ. ಕಾದ ಎಣ್ಣೆಯೊಳಗೆ ನೀರು ಬಿದ್ದರೆ ಯಾವ ರೀತಿ ಚಟ್ಪಟ್ ಅಂತ ಸಿಡಿಯುತ್ತಲ್ರಿ, ಹಾಗೆ ತುಪ್ಪದೊಳಗೆ ನೀರು ಬಿದ್ದರೂ ತುಪ್ಪನೂ ಸಿಡಿಯುತ್ತೆ ರೀ. ಈ ತುಪ್ಪವನ್ನು ನಾನು ಇವಾಗ ಸೋಸ್ಕೊಂಡು ಇಟ್ಕೊಂಡೀನಿ ರೀ. ಇದು ಆರಿದ ನಂತರ ಒಂದು ಕಾಜಿನ ಬೌಲ್ಗೆ ಹಾಕ್ತೇನೆ ರೀ. ನೋಡಿರಿ, ನಾನು ಹಾಲಿನ ಕೆನೆಯಿಂದ ಬೆಣ್ಣೆ ಮಾಡೋದು ಆಮೇಲೆ ತುಪ್ಪ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸೀನಿ ರೀ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತಷ್ಟು ವಿಡಿಯೋಗಳ್ನ ನಾವು ಮಾಡಿ ಹಾಕೋದಕ್ಕೆ ನಮ್ಗೆ ಪ್ರೋತ್ಸಾಹವನ್ನು ನೀಡಿರಿ. ತುಪ್ಪ ಆದ ನಂತರ ಸೋಸಿ ಇಟ್ಕೋಬೇಕ್ರಿ. ಆರಿದ ನಂತರ ನಾನು ಒಂದು ಬೌಲ್ಗೆ ಹಾಕೀನಿ ರೀ. 1 ಡಬ್ಬಿ ಅಷ್ಟು ಹಾಕಿದ್ರಿ. ಇದು ಆಕಳ ತುಪ್ಪ ರೀ. ನೀವು ಮಾಡಿದ ತುಪ್ಪ ಯಾವ ರೀತಿ ಬಂತು ಅನ್ನೋದನ್ನು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ. ಧನ್ಯವಾದಗಳು ರೀ ಎಲ್ರಿಗೂ.